ಈ ಸಿನಿಮಾ ಮೇಲೆ ತುಂಬ ನಂಬಿಕೆ ಇದೆ, ಅದಕ್ಕೋಸ್ಕರನೇ ರಿಯಾಲಿಟಿ ಶೋ ಮಾಡಲಿಲ್ಲ, ಸೀರಿಯಲ್ ಮಾಡಲಿಲ್ಲ. ಈ ಸಿನಿಮಾದಲ್ಲಿ ಅಂದರೆ ಈಗ ಏನು ಟ್ರೈಲರ್ ನೋಡಿದ್ರಲ್ಲ ಅದ್ರ 100 ಪಟ್ಟಷ್ಟು ಸಿನಿಮಾ ಇದೆ. ಎಲ್ಲರೂ February 7 ಸಿನಿಮಾ ನೋಡಿ. ಅಣ್ಣನ ಜೊತೆ ಧರ್ಮಣ್ಣ ಅಂತಂದ್ರು ತುಂಬ ಕೇರ್ ಆಗಿ, ಅಂದರೆ ಸೆಟ್ಟಲ್ಲಿ ನಾವು ಕೆಲಸ ಮಾಡಿದ್ದೀನಿ ಅಂತಲೇ ಅನಿಸಿಲ್ಲ. ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ಅದು ನನ್ನ ಅದೃಷ್ಟ ಅನ್ಕೋಬೇಕು. ಮೇಡಮು ಅಷ್ಟೇ ಜೊತೆಲಿ ಚೆನ್ನಾಗಿ ಮಾಡಿದ್ದೀವಿ. ಆಮೇಲೆ ಡೈರೆಕ್ಟರ್ ತುಂಬ ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾದಿಂದ ಒಂದು ಬೇರೆ ಥರನೇ ಇದೆ, ಅಂದರೆ ಎಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದರಲ್ಲಿ ಒಂದು ಬೇರೆ ಥರನೇ ಪ್ರಾಮಿಸ್ ಮಾಡ್ತೀನಿ. ಒಳ್ಳೆ ಕ್ಯಾರೆಕ್ಟ್ರು, ನೀವೇ ಹೇಳ್ತೀರಾ ಹೇಗಿದೆ ಅಂತ, ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ಆಮೇಲೆ ದರ್ಶನ್ ಸರ್ ಕ್ಲ್ಯಾಪ್ ಮಾಡಿದ್ದು ನಮ್ಮ ಸಿನಿಮಾಗೆ, ಅದು ನನ್ನ ಫಸ್ಟ್ನೇ ಸಿನಿಮಾ, ನನ್ನ ಅದೃಷ್ಟ ಅದು. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ತಾಯಿ ಸಾಂಗ್ ನೋಡಿದ್ರಿ, ಆ ತಾಯಿ ಸಾಂಗ್ ನಮ್ಮಮ್ಮ ಬೈತಾಯಿದ್ರು, ಮಜಾ ಭಾರತ ಮಾಡ್ಬೇಕಾದ್ರೆ ಕರ್ಕೊಂಡೋಗಿಲ್ಲ. ಅವಾಗ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೆ, ನಮ್ಮಮ್ಮ ಚಿಕ್ಕಮಂಗ್ಳೂರಲ್ಲಿದ್ದರು. ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗ ಶೋ ಮಾಡ್ತಿದ್ದಾನೆ, ಯಾಕೆ ಕರ್ಕೊಂಡೋಗಿಲ್ಲ. ಅಮ್ಮ ಇಲ್ಲಮ್ಮ, ಅದು ಸೆಟ್ಟಲ್ಲಿದ್ದಾಗ ಸ್ವಲ್ಪ ಏನಾರು ಇದಾಗುತ್ತೆ, ರಿಹರ್ಸಲ್ಲು ಅದೆಲ್ಲ. ಆದರೆ ಈ ಜಾಗದಲ್ಲಿ ನಮ್ಮ ಅಮ್ಮನ ಕರ್ಕೊಬಂದು ನಿಲ್ಲಿಸಿದ್ನಲ್ಲ, ನನ್ನ ಸಾಯೋವರೆಗೂ ಇನ್ನೇನು ಬೇಡಪ್ಪ. ಈ ಶೋ ಅಂದರೆ ಶೋ ಮಾಡಿದಾಗಲೂ ಅಷ್ಟು ಸಿಕ್ಕಿಲ್ಲ ನನಗೆ, ಅದಕ್ಕಿಂತ ಬೆಸ್ಟು ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅದು ಕ್ಯಾರೆಕ್ಟರ್ ಆಗಿರ್ಬೋದು. ಅಂದರೆ ನನ್ನ ತಾಯಿ ಕರ್ಕೊಬಂದು ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡ್ಸಾಗ ಎಲ್ಲರ ತಾಯಿಗೂ ನಾನು ಅವ್ರ ಕಾಲು ಮುಗಿದು ಬೇಡ್ಕೊತೀನಿ, ಈ ಸಿನಿಮಾ 100 days ಆಗೇ ಆಗುತ್ತೆ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು, ಹಾಗೆ ದರ್ಶನ್ ಸಪೋರ್ಟ್ ಇದೆ. ಅವರೇ ಕ್ಲ್ಯಾಪ್ ಮಾಡಿರೋದು, ಅದೊಂದು ಆನೆ ಬಲ ಇದ್ದಂಗೆ ಇದೆ ನಮಗೆ. 100% ಸಿನಿಮಾ ನೋಡಿ, ಜಾಸ್ತಿ ಮಾತಾಡೋಲ್ಲ, ಸಿನಿಮಾದಿಂದ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಅವಿನಾಶ್ ಅವರೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.